ಇನ್ನು ಅಶ್ಲೀಲ ಕೃತ್ಯ ಎಸಗಿರುವ ಪ್ರಜ್ವಲ್ ರೇವಣ್ಣಂಗೆ ಜೀವಾವಧಿ ಶಿಕ್ಷೆ ಆಗಿದೆ. ಆದರೆ ಆತ ಮಾಡ್ಕೊಂಡಿದ್ದಂಥ ವಿಡಿಯೋಗಳನ್ನು ಪೆನ್ ಡ್ರೈವ್ ರೂಪದಲ್ಲಿ ಊರು ತುಂಬ ಹಂಚಿಕೆ ಮಾಡಿದ್ರಲ್ಲ. ವಾಕಿಂಗ್ ಹೋಗ್ಬೇಕಾದ್ರೆ ಕಾಲಡಿ, ಆಫೀಸ್ಗೆ ಹೋಗ್ಬೇಕಾದ್ರೆ ಟ್ರಾಫಿಕ್ನಲ್ಲಿ, ರಸ್ತೆ ಮೇಲೆ, ಮನೆ ಕಾಂಪೌಂಡ್ ಒಳಗಡೆ ಎಲ್ಲ ಕಡೆ ಪೆನ್ ಡ್ರೈವನ್ನು ಹಂಚಿಕೆ ಮಾಡಿದವರಿಗೂ ಕೂಡ ಶಿಕ್ಷೆ ಕಾದಿದೆ. ಪೆನ್ ಡ್ರೈವ್ ಹಂಚಿಕೆ ಪ್ರಕರಣದ ವಿಚಾರಣೆ ಕೂಡ ನಡೀತಿದೆ. ಈಗಾಗಲೇ ತನಿಖೆ ಪೂರ್ಣ ಆಗಿದೆ. ಅಶ್ಲೀಲ ವಿಡಿಯೋಗಳನ್ನು ಪೆನ್ ಡ್ರೈವ್ ಮುಖಾಂತರ ಹಂಚೋದ್ರೊಂದಿಗೆ ಹಾಸನದ ಆ ಹೆಣ್ಣುಮಕ್ಕಳು, ಪಾಪ ಆ ಸಂದರ್ಭ ಸಿಚುವೇಶನ್ ನೋಡಿದೆ, ಹೆಣ್ಣುಮಕ್ಕಳ ಮುಖಗಳನ್ನು ವೈರಲ್ ಮಾಡಿದ್ರು. ಅವ್ರು ಯಾರು ಅನ್ನೋದು ಗೊತ್ತಾಗುವಾಗ ಮಾಡಿಬಿಟ್ಟಿದ್ರು. ಆ ಪ್ರಕರಣದ ತನಿಖೆ ಮುಗಿದಿದೆ. 2 ವಾರದಲ್ಲಿ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗುತ್ತೆ ಅಂತ SIT ಮುಖ್ಯಸ್ಥರು BK ಸಿಂಗ್ ಮಾತನಾಡಿದ್ದಾರೆ. ಆದರೆ ಅದ್ರ ಜೊತೆಗೆ 40ಕ್ಕೂ ಹೆಚ್ಚು ಜನ ಸಂತ್ರಸ್ತೆಯರಿದ್ದಾರೆ ಅನ್ನುವ ಮಾಹಿತಿ ಇದೆ. ಕೇವಲ 4 ಕೇಸ್ಗಳು ದಾಖಲಾಗಿದೆ. 1 ಕೇಸಲ್ಲೇ ನ್ಯಾಯ ಸಿಕ್ಕಿದೆ. ಆದರೆ ಇನ್ನೂ ನೀವು ಯಾರಾದರೂ ಇದ್ರೆ ಬನ್ನಿ, ನಿಮಗೆ ನ್ಯಾಯ ಕೊಡಿಸ್ತೀವಿ ಅಂತ ಸ್ವತಃ SIT ಮುಖ್ಯಸ್ಥ BK ಸಿಂಗ್ ಮಾತನಾಡಿದ್ದಾರೆ. ಕೇಳಿಸ್ಕೊಳ್ಳಿ. 2 ವೀಕ್ ಅಷ್ಟೇ ಫೈನಲ್ ನಾವು ನಡೆಕ್ಕೆ. ಬೇರೆ ಕೇಸ್ ನಾನು ಹೇಳಿದ್ದೇವೆ, ಹಾಸನ್ನಲ್ಲಿ ಪೆನ್ ಡಿಸ್ಟ್ರಿಬ್ಯೂಷನ್ ಕೇಸ್ ಸೆಪರೇಟ್ ಕೇಸ್ ಇರೋದು. ಆ ಪೆನ್ ಡಿಸ್ಟ್ರಿಬ್ಯೂಷನ್ ಕೇಸ್ ಕೂಡ ಶಾರ್ಟ್ಲಿ ನಾವು ಚಾರ್ಜ್ ಶೀಟ್ ಮಾಡ್ತೇವೆ. IT ಆಕ್ಟ್ ಇದರಲ್ಲಿ ಇರ್ತಕ್ಕಂಥ IT ಆಕ್ಟ್ ಏನಿದೆ ಮಾತ್ರ ವಿಡಿಯೋ ರಿಕಾರ್ಡಿಂಗ್ ಮಾಡೋದು ಹೊರಗೆ. ವಿಡಿಯೋ ರಿಕಾರ್ಡಿಂಗ್ ಮಾಡಿಕೊಂಡು ಅದು ಪೆನ್ ಡ್ರೈವ್ ನಲ್ಲಿ ಹಾಕಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದು ಅದು ಹಾಸನ್ ಕೇಸ್. ಅದರಲ್ಲಿ ತಾವು ನೋಡಿ ಚಾರ್ಜ್ ಶೀಟ್ ನೋಡಿದ ನಂತರ ತಮಗೆ ಗೊತ್ತಾಗುತ್ತೆ ಯಾರು ಆರೋಪಿ ಇದ್ದಾರೆ ಯಾರು ಇಲ್ಲ. ಅದು ಇಲ್ಲಿ ನಾವು ಹೇಳಂಗಿಲ್ಲ. ಚಾರ್ಜ್ ಶೀಟ್ ಆದ ಕೂಡಲೇ ತಮ್ಮೆಲ್ಲರಿಗೂ ಗೊತ್ತಾಗುತ್ತೆ. ನಾವು ಹೇಳ್ತಾ ಇದ್ವಿಲ್ಲ, ಚಾರ್ಜ್ ಶೀಟ್ ತಾವು ನೋಡಿ ಶಾರ್ಟ್ಲಿ ಅದರಲ್ಲಿ ತಮ್ಗೆ ಎಲ್ಲರಿಗೂ ಗೊತ್ತಾಗುತ್ತೆ ಯಾರ್ಯಾರು ಇದ್ದಾರೆ. ಇದೇ ಪ್ರಕಾರ ಅದು ಚಾರ್ಜ್ ಶೀಟ್ ಇರುತ್ತದೆ. ಸುಚಿತ್ರ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಚಿತ್ರ, ಕೃತ್ಯವನ್ನ ವಿಡಿಯೋ ಮಾಡ್ಕೊಂಡಿದ್ದೆಷ್ಟು ದೊಡ್ಡ ಅಪರಾಧನೋ ಆ ಪೆನ್ ಡ್ರೈವ್ಗಳನ್ನು ಹಂಚಿದ್ದು ಕೂಡ ಅಷ್ಟೇ ದೊಡ್ಡ ಅಪರಾಧ ಅಂತ ನಾವು ಮೊದಲಿಂದಲೂ ಹೇಳ್ಕೊಂಡು ಬಂದಿದ್ದೀವಿ. ಈಗ ಆ ಪೆನ್ ಡ್ರೈವ್ ಹಂಚಿರೋರಿಗೆ ಮುಂದೇನು ಅಂತ? ಪ್ರಜ್ವಲ್ ರೇವಣ್ಣಂಗಂತೂ ಜೀವಾವಧಿ ಶಿಕ್ಷೆ ಆಯಿತು. ಪ್ರಣುತ್, ಅತ್ಯಾಚಾರ ಮಾಡಿದಂತಹ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ನ್ಯಾಯಾಲಯ ಒಂದು ತಕ್ಕ ಶಿಕ್ಷೆಯನ್ನು ಕೊಟ್ಟಿದೆ. ಈಗಾಗಲೇ ಜೀವಾವಧಿ ಶಿಕ್ಷೆಯನ್ನು ಕೊಟ್ಟಿರುವಂಥದ್ದು. ಏನು, ಕಳೆದ ವರ್ಷ ಏಪ್ರಿಲ್ನಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ವೇಳೆ ಈ ಒಂದು ಅತ್ಯಾಚಾರ ಎಸಗಿರುವಂಥದ್ದು ಬೆಳಕಿಗೆ ಬರುತ್ತೆ. ಹಾಸನದ ಜಿಲ್ಲೆಯಾದ್ಯಂತ ಈ ಒಂದು 2000ಕ್ಕೂ ಹೆಚ್ಚು ಪೆನ್ ಡ್ರೈವ್ಗಳು ಹಂಚಿಕೆ ಆಗಿರೋದು ತಿಳಿದು ಬರುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ SIT ಕೂಡ ರಚನೆ ಆಗಿತ್ತು. ಈ ಒಂದು ಅತ್ಯಾಚಾರದ ಬಗ್ಗೆ ತನಿಖೆಯನ್ನು ನಡೆಸಿದಂತಹ SIT ತಂಡ ಈ ಒಂದು ಪೆನ್ ಡ್ರೈವ್ ಅನ್ನ ಹಂಚಿಕೆ ಮಾಡಿದಂಥವ್ರ ಬಗ್ಗೆಯೂ ಕೂಡ SIT ತಂಡ ಒಂದು ತನಿಖೆಯನ್ನ ಮಾಡಿರುವಂಥದ್ದು. ಏನು, ನೆನೆಯೂ ಕೂಡ ಏನು ಪ್ರಜ್ವಲ್ ರೇವಣ್ಣಗೆ ಒಂದು ಶಿಕ್ಷೆ ಆದ ನಂತರದಲ್ಲಿ SIT ತಂಡದ ಮುಖ್ಯಸ್ಥರಾದಂತಹ BK ಸಿಂಗ್ ಅವರು ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾರೆ. ಆ ಒಂದು ವೇಳೆ ಯಾರೆಲ್ಲ ಒಂದು ಪೆನ್ ಡ್ರೈವ್ ಅನ್ನ ಹಂಚಿಕೆ ಮಾಡಿದ್ರು ಆ ಒಂದು ಆರೋಪಿಗಳಿಗೂ ಕೂಡ ತಕ್ಕ ಶಿಕ್ಷೆ ಆಗುತ್ತೆ. ಈಗಾಗಲೇ ಅದ್ರ ಬಗ್ಗೆ ತನಿಖೆ ಆಗಿದೆ. 2 ವಾರಗಳ ನಂತರದಲ್ಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡ್ತೇವೆ ಅಂತ ಹೇಳಿ ಈಗಾಗಲೇ BK ಸಿಂಗ್ ಅವರು ಒಂದು ಮಾಹಿತಿಯನ್ನ ಕೂಡ ಕೊಟ್ಟಿದ್ರು. ಜೊತೆಗೆ ಈಗಾಗಲೇ 4 ಕೇಸ್ ದಾಖಲಾಗಿದ್ರು. ಅದರಲ್ಲಿ 1 ಕೇಸ್ನಲ್ಲಿ ಇದಕ್ಕೆ ನ್ಯಾಯ ಕೂಡ ಸಿಕ್ಕಿದೆ. ಇನ್ನೂ ಕೂಡ ಅಂದ್ರೆ ಇವರು ತನಿಖೆಯನ್ನ ನಡೆಸಿದಂತಹ ವೇಳೆಯಲ್ಲಿ 40ಕ್ಕೂ ಹೆಚ್ಚು ಸಂತ್ರಸ್ತೆಯರು ಈ ಒಂದು ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಅನ್ನೋದು SIT ತನಿಖಾಧಿಕಾರಿಗಳಿಗೆ ಮಾಹಿತಿ ಕೂಡ ದೊರಕಿದೆ. ಅದರಿಂದಾಗಿಯೇ ಅವರು ಒಂದು ಮಾತನ್ನ ಹೇಳ್ತಾರೆ, ಏನು ಸಂತ್ರಸ್ತೆಯರು ಇನ್ಮುಂದೇನಾದ್ರೂ ಈ ರೀತಿಯಾಗಿ ಒಂದು ಕಂಪ್ಲೇಂಟ್ ಅನ್ನ ಕೊಡಬೇಕು ಅಂತ ಹೇಳಿದ್ರೆ SITಗೆ ಬಂದು ಕಂಪ್ಲೇಂಟ್ ಅನ್ನ ಕೊಡಬಹುದು ಅಂತ ಹೇಳಿ BK ಸಿಂಗ್ ಅವರು ಒಂದು ಭರವಸೆಯನ್ನ ನೀಡಿರುವಂತದ್ದು. ಒಂದು ವೇಳೆ ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರದಲ್ಲಿ ಯಾರೆಲ್ಲ ಪೆನ್ ಡ್ರೈವ್ ಅನ್ನ ಹಂಚಿಕೆ ಮಾಡಿದ್ದಾರೆ ಅನ್ನೋದು ಕೂಡ ಬೆಳಕಿಗೆ ಬರುತ್ತೆ. ಥ್ಯಾಂಕ್ ಯು ಸುಚಿತ್ರ ಮಾಹಿತಿಗೆ.